ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಯಾವಾಗಲೂ ಅಂಗಡಿಗೆ ಹೋಗಿ ಜೀರಾ ಜ್ಯೂಸ್ನ ತೊಗೊಂಡು ಕುಡಿತಾ ಇರ್ತೀವಿ. ಮನೆಯಲ್ಲಿ ಏನಾದರೂ ಫಂಕ್ಷನ್ಗೆ ಅಡುಗೆಗಳೆಲ್ಲ ಮಾಡಿದಾಗ ನಮಗೆ ಜೀರ್ಣ ಆಗಲಿಲ್ಲ ಅಂದರೆ ನಾವು ಅಂಗಡಿಗೆ ಹೋಗಿ ಜೀರಾ ಜ್ಯೂಸ್ ತೊಗೊಂಬಂದು ಕುಡಿತೀವಿ. ಸೊ ಆ ರೀತಿ ಜೀರಾ ಜ್ಯೂಸ್ನ ತೊಗೊಂಬಂದು ಕುಡಿಯೋದಕ್ಕಿಂತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಗಿರುತ್ತೆ ಮತ್ತು ಬೇಗನೂ ಸಹ ಮಾಡ್ಕೋಬೋದು. ನಾವು ಈ ಜೀರಾ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹುರ್ಕೋತಾ ಇದ್ದೀನಿ. ನಾವು ಜೀರಿಗೆನ ಹುರ್ಕೊಂಡಾದರೂ ಪುಡಿ ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ಹಾಗೆಯೇ ಹಸಿ ಪೌಡ್ರನ್ನು ಸಹ ಮಾಡ್ಕೋಬೋದು. ಇಲ್ಲಿ 1 ಸ್ಪೂನ್ ಜೀರಿಗೆನ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿರೋ ಜೀರಿಗೆನ ನಾನಿಲ್ಲಿ 1 ಲೋಟ ಅಥವಾ 1.5 ಲೋಟಗೆ ಆಗೋಷ್ಟು ಮಾತ್ರ ನಾನು ಜ್ಯೂಸ್ ಮಾಡ್ಕೋತಾ ಇರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಹುರ್ಕೊಂಡಿರೋ ಜೀರಿಗೆನ ಈ ರೀತಿ ಚಿಕ್ಕದು ಮಿಕ್ಸಿ ಜಾರ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕುಟ್ಟೋ ಕಲ್ಲಿದ್ದರೆ ಅದರಲ್ಲಿ ಚೆನ್ನಾಗಿ ನುಣ್ಣಗೆ ಕುಟ್ಕೊಳ್ಳಿ ಪೌಡ್ರನ್ನ, ಜೀರಿಗೆ ಪೌಡ್ರನ್ನ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ 1-2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಹಾಕೋದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಡೈಜೆಷನ್ ಸಹ ಚೆನ್ನಾಗಾಗುತ್ತೆ ಜೀರಿಗೆ ಮತ್ತು ಏಲಕ್ಕಿ ಹಾಕೋದ್ರಿಂದ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 4 ಕಾಳಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿಕೊಂಡು ನಾವು ಬೇಕು ಅಂದರೆ ಆಮೇಲೆ ಸಹ ಹಾಕ್ಕೋಬೋದು. ಇದ್ರ ಜೊತೆಗೆ 4 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು. ಮೆಣಸು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಜೀರಿಗೆ, ಮೆಣಸು ಮತ್ತು ಏಲಕ್ಕಿ, ಕಲ್ಲುಪ್ಪನ್ನ ಇಷ್ಟನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ತರಿಯಾಗಿದ್ದರೂ ಪರವಾಗಿಲ್ಲ, ನಾವು ಕುಟ್ಕೊಂಡ್ರೂ ಸಹ ಪರವಾಗಿಲ್ಲ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಪೌಡ್ರ್ ರೆಡಿಯಾಗಿದೆ. ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ. ಹುಣಸೆ ಹಣ್ಣು ಕೆಲವು ಸಲ ಹಳೆ ಹುಣಸೆ ಹಣ್ಣಾದರೆ ಜಾಸ್ತಿ ಹುಳಿ ಇರುತ್ತೆ, ನೋಡಿಕೊಂಡು ನಾವು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು. ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದ್ರೆ ಒಳ್ಳೆಯದು, ರಸ ಚೆನ್ನಾಗಿ ಬಿಡುತ್ತೆ. ನಾನಿಲ್ಲಿ ಒಂದು ಚಿಕ್ಕದಾಗಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೆನೆಸಿಟ್ಕೊಂಡು ಅದನ್ನು ಕಿವುಚ್ಕೊಂಡಿದ್ದೀನಿ. ಕಿವುಚ್ಕೊಂಡಾದ್ಮೇಲೆ ಇದೇ ರೀತಿ ಸ್ಟೇನರಲ್ಲಿ ಸೋಚ್ಕೋತಾ ಇದ್ದೀನಿ. ಆ ಹುಣಸೆ ಹಣ್ಣು pippe ಎಲ್ಲ ತೆಗೆದುಬಿಡಬೇಕು. ಈ ರೀತಿ ಸೋಚ್ಕೋಬೇಕು. ನಾವು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡ್ರೆ ಅದರ ಡಬಲ್ ಅಷ್ಟು ಬೆಲ್ಲ ತೊಗೋಬೇಕು. ಬೆಲ್ಲನ ನಾವು ಉಂಡೆ ಬೆಲ್ಲ ಆದರೆ ನೆನೆಸ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಈ ರೀತಿ ಸ್ಟೇನಲ್ಲಿ ಸೋಚ್ಕೊಳೋದ್ರಿಂದ ಬೆಲ್ಲದಲ್ಲಿ ಮಣ್ಣೇನಾದರೂ ಇದೆ ಅದನ್ನು ಸ್ಟೇನ್ ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲ ಪುಡಿ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿ 4 ಸ್ಪೂನಷ್ಟು ಬೆಲ್ಲ ಪುಡಿ ಹಾಕ್ಕೋತಾ ಇದ್ದೀನಿ. ಜ್ಯೂಸು ಜಾಸ್ತಿ ಮಾಡ್ಕೊಂಡಷ್ಟು ನಾವು ಬೆಲ್ಲ ಮತ್ತು ಹುಣಸೆ ಹಣ್ಣು ಹುಳಿನ ಜಾಸ್ತಿ ಹಾಕ್ಕೋಬೋದು. ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲ ಪುಡಿ ಚೆನ್ನಾಗಿ ಹುಣಸೆ ಹಣ್ಣು ನೀರಲ್ಲಿ ಕರಗುತ್ತೆ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ 1.5 ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸಹ ಕುಡಿಬೋದು. ತುಂಬ ರುಚಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಅಂಗಡಿನಲ್ಲಿ ಯಾವ ರೀತಿ ನಮಗೆ ಜೀರಾ ಜ್ಯೂಸ್ ಸಿಗುತ್ತೋ ಅದೇ ರೀತಿ ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ, ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ, ಮತ್ತು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಜೀರಾ ಜ್ಯೂಸ್ ರೆಡಿಯಾಗಿದೆ. ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು ಮನೆಯಲ್ಲಿ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟನ್ನು ಸಹ ಯೂಸ್ ಮಾಡ್ಬೋದು. ನಾವು ಪಾನಿಪುರಿಗೆಲ್ಲ ಹಾಕೋತೀವಲ್ಲ ಬ್ಲ್ಯಾಕ್ ಸಾಲ್ಟು, ಅದು ಸ್ವಲ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈಗ ನೋಡಿ, ಜೀರಾ ಜ್ಯೂಸು ರೆಡಿಯಾಗಿದೆ. ಇದು ತುಂಬ ಹುಳಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ನಾವು ಹುಳಿ ಮತ್ತು ಸ್ವೀಟನ್ನು ಬ್ಯಾಲೆನ್ಸ್ ಮಾಡಬೇಕು. ತುಂಬ ಸ್ವೀಟು ಇರಬಾರ್ದು, ತುಂಬ ಹುಳಿನೂ ಇರಬಾರ್ದು, ಆ ರೀತಿ ನೋಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, 1/4 ಟೀ ಸ್ಪೂನಷ್ಟು ನೋಡಿಕೊಂಡು ನಾವು ಜ್ಯೂಸು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೇಕು. ಕಮ್ಮಿ ಇದ್ದಾಗ ನಾನು ಇಲ್ಲಿ 1 ಕಪ್ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಜೀರಾ ಜ್ಯೂಸನ್ನು ಮಾಡ್ಕೋಬೋದು. ನನಗಂತೂ ತುಂಬ ಇಷ್ಟ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತಣ್ಣಕ್ಕೆ ಇಷ್ಟಪಡಲ್ಲ, ಕೋಲ್ಡ್ ಆಗುತ್ತೆ ಅನ್ನೋರು ಹಾಗೇನೂ ಸಹ ಕುಡಿಬೋದು. ಈ ಜೀರಾ ಜ್ಯೂಸನ್ನು ಮಾಡಿಕೊಂಡು ಫ್ರಿಜ್ಜಲ್ಲೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮನೆಯಲ್ಲೇ ಈಸಿಯಾಗಿ ಅಂಗಡಿನಲ್ಲಿ ಸಿಗೋ ರೀತಿ ನಾವು ಜೀರಾ ಜ್ಯೂಸನ್ನು ಮಾಡ್ಕೋಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಸೊ ನಾನು ಮಾಡೋ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.